ದಾವಣಗೆರೆಯಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ಬಾಗಲಕೋಟೆಯಲ್ಲಿ ಏನ್ ಮಾಡಿದ್ದಾರೆ ಅಂತ ಎಷ್ಟು 10 ಕೇಳಿದ್ರ 5 ಕೇಳಿದ್ರ ಒಂದು 5 ಕೊಡ್ತೀನಿ ತಗೊಂಬಿಡಿ ಸರ್. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಅವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿಲ್ಲ ಬಿಜೆಪಿ ಅವ್ರಿಗೆ. ಮೇಟಿ ಅವರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಒಂದು ಮೆಗಾ ಮಾರ್ಕೆಟ್ ಯಾರ್ಡ್ ನ ಮಾಡಿದ್ದಾರೆ, ಅರ್ಬನ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಬೂಡ ಅನ್ನೋದನ್ನ ಮಾಡಿರೋದೇ ಮೇಟಿ ಅವರು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಫಸ್ಟ್ ಡೆವಲಪ್ಮೆಂಟ್ ಕೇಳಿಸ್ಕೊಳ್ರಿ. ಇರಿಗೇಷನ್ ನ ಡೆವಲಪ್ಮೆಂಟ್ ಮಾಡಿದ್ದು ಆಯ್ತಾ. ದಾವಣಗೆರೆ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ರಲ್ಲ, ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಅವರು ಎಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಗೊತ್ತೇನ್ರಿ ನಿಮ್ಗೆ? ಅದು ಅವ್ರ ಸ್ವಂತದ್ದು, ಸರ್ಕಾರಿ ಅಲ್ಲ. ಬಾಪೂಜಿ ಎಜುಕೇಶನ್ ಸೊಸೈಟಿ ಸ್ವಂತದ್ದ ಸರ್? ಅವ್ರದ್ದೇ ಅಲ್ಲ, ಅವ್ರ ಕುಟುಂಬದ ಕಂಟ್ರೋಲ್ ಅಲ್ವಾ? ವಿದ್ಯೆಯನ್ನು ಕೊಡುವಂತ ಕೆಲಸ ಬಾಬೂಜಿ ಎಜುಕೇಶನ್ ಸೊಸೈಟಿಯಿಂದ ಮಾಡಿ. ಫ್ರೀ ಏನು ಕೊಟ್ಟಿಲ್ಲ ಸ್ವಾಮಿ, ಡೊನೇಷನ್ ತಗೊಂಡಿದ್ದಾರೆ ಸರ್. ಈಗ ಇಲ್ಲ ಒಂದ್ ನಿಮಿಷ, ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡಿ ಯಾರ ಬಡವ್ರ ಮಕ್ಳು ಫ್ರೀ ಓದಿಸಿದ್ರೆ ಹೇಳ್ಬೋಯ್ತು. ಅವರು ಬಾಪೂಜಿ ಸಂಸ್ಥೆ ಅದು ಡೊನೇಷನ್ ತಗೊಳ್ತಾರೆ ಸ್ವಾಮಿ, ಫ್ರೀ ಎಜುಕೇಶನ್ ಕೊಡಲ್ಲ ಸ್ವಾಮಿ. ಆಯ್ತು ಸರ್. ಈಗ ಒಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರೆ ಸಕ್ಕರೆ ಅವರೇ ತಗೋತಾರ ಸರ್? ರೈತರಿಗೋಸ್ಕರ ತಾನೇ ಮಾಡೋದು. ಅಂತ ಸಕ್ಕರೆ ಕಾರ್ಖಾನೆಯನ್ನು ಮಾಡಿದ್ದೇನಕ್ಕೆ? ರೈತರಿಗೋಸ್ಕರನೇ ಮಾಡಿದ್ದು. ಈಗ ನೀವು ಅದನ್ನೇ ಕೇಳಿದ್ರೆ, ಈಗ ಆಯ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡಿಸ್ಕೊಂಡು ನಾವೇ ಬಟ್ಟೆ ಹೊಳ್ಕೊಂಡು ನಾವೇ ಹಾಕೊಳಕ್ಕಾಗುತ್ತಾ ಸರ್? ಯಾರು ಟೆಕ್ಸ್ಟೈಲ್ ನ ಯಾರು ಯೂಸ್ ಮಾಡಬೇಕು ಅಂತವ್ರಿಗೆ ಬೇಕು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಈಗ 1979ರಿಂದ ಏನೇನ್ ಬೆಳವಣಿಗೆ ಆಗಿದೆ, ಅಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗ್ಲಿ, ಶುಗರ್ ಅಂಡ್ ಫಾರ್ಮಾ ಕಂಪನಿಗಳಾಗ್ಲಿ, ಇವತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ದಾವಣಗೆರೆಯಲ್ಲಿ ಹೆಚ್ಚಿರೋದಂಥದ್ದು. ಆಮೇಲೆ ಹೇಳ್ತೀನಿ ಸರ್, ಡೆವಲಪ್ಮೆಂಟ್ಗೆ ಬಂದಾಗ ಶಾವನೂರು ಶಿವಶಂಕರಪ್ಪ ಅವರು ಯಾವತ್ತು ಡೆವಲಪ್ಮೆಂಟ್ಗೆ ಒತ್ತು ಕೊಟ್ಟಿದ್ರಿಂದ ಸತತವಾಗಿ 40 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಇದ್ರು. ಈಗ ಇವ್ರು ಹೇಳ್ತಾರಲ್ಲ 40 ವರ್ಷಗಳ ಕಾಲ ಅಧಿಕಾರ ಬರೀ ದುಡ್ಡು, ಏನ್ ಹೇಳ್ತಾರಲ್ಲ ಇವ್ರು ಹೇಳೋ ತರ ಬರೀ ದುಡ್ಡು ಕೊಟ್ಟು, ಎಂಡ ಕೊಟ್ಟು, ಲಂಚ ಕೊಟ್ಟು ಇದನ್ನೇ ಮಾಡಂಗಿದ್ರೆ ಯಾರು ಜನ ಓಟ್ ಹಾಕಲ್ಲ ಸರ್. ಜನರಿಗೂ ಕಾಮನ್ ಸೆನ್ಸ್ ಅನ್ನೋದಿದೆ. ಯಾರಿಗೆ ಓಟ್ ಹಾಕ್ಬೇಕು, ಭಾವನಾತ್ಮಕ ಕನೆಕ್ಷನ್ಸ್ ಇರುತ್ತೆ. ಒಬ್ಬ ಮನುಷ್ಯ, ಒಬ್ಬ ಅಧಿಕಾರಿ ಆಗ್ಲಿ, ಒಬ್ಬ ಲೀಡರ್ ಆಗ್ಲಿ, ಯಾರಾದ್ರೂ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂದ್ರೆ ಮಾತ್ರ ಅವ್ರನ್ನ ಪದೇ ಆರಿಸೋದು. ಇವ್ರು ಬಿಜೆಪಿ ಹೇಳೋತರ ಏನ್ ಹೇಳ್ತಾರೆ, ಸುಮ್ನೆ ಓಟ್ ಹಾಕ್ಬಿಡ್ತಾರೆ, ಅವರು ಜಾತಿ ರಾಜಕಾರಣ ಮಾಡ್ತಾರೆ. ಇದೆಲ್ಲ ಸುಳ್ಳು. ನಾನು ಹೇಳೋದು ಶಿವಶಂಕರಪ್ಪ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವರ ಮೊಮ್ಮಗನು ಒಳ್ಳೆ ಕೆಲಸ ಮಾಡ್ತಾನೆ. ಅವ್ರು ಹೇಳ್ತಾ ಇದ್ರು ಸಮರ್ಥ ಸೋಲ್ತಾನೆ ಅಂತ, ಸಮರ್ಥ ಗೆಲ್ತಾನೆ. ಬಿಜೆಪಿ ಅವರೆಲ್ಲ ನೋಡ್ತಾ ಇರಿ, ಬಿಜೆಪಿ ಅವರು ಬಾಗಲಕೋಟೆನೂ ಗೆಲ್ತೀವಿ ಸರ್. ನಾನೀಗ ಏನ್ ಅಭಿವೃದ್ಧಿ ಕೆಲಸಗಳು ಹೇಳಿದೀನಿ, ಬಾಗಲಕೋಟೆಯಲ್ಲೂ ಅವ್ರ ಮಕ್ಕಳು ಅಭಿವೃದ್ಧಿ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮಗೆ 2 ಕ್ಷೇತ್ರದಲ್ಲೂ ಗೆಲುವಾಗುತ್ತೆ. ನಾವು ಈ ಗೆಲುವಿನ ಓಟವನ್ನು ಮುಂದುವರಿಸ್ತೀವಿ. ಇಲ್ಲೊಂದ್ ಕಡೆ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ನಿಮಗೆ ರೆಬಲ್ ಆಗಿ ನಿಂತಿದ್ರೆ ಬಹುಶಃ ನಿಮಗೆ ದೊಡ್ಡ ಹೊಡೆತ ಕೊಡ್ತಿತ್ತಲ್ವಾ ಸರ್? ರೆಬಲ್ ಅನ್ನೋ ಪ್ರಶ್ನೆ ಇಲ್ಲ ನೋಡಿ, ಅವ್ರ ರೈಟ್ಸನ್ನು ಅವ್ರು ಕೇಳಿದ್ದಾರೆ, ಅದರಲ್ಲಿ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ನಮ್ಮ ಪಕ್ಷದ ನಾಯಕರೇ. ಪೈಲ್ವಾನ್ ಸಾಹೇಬ್ರು ಏನಿದ್ದಾರೆ ಅವರು ನಮ್ಮ ಪಕ್ಷದ ನಾಯಕರೇ. ಅವ್ರ ರೈಟ್ಸ್ ಏನು ಅವ್ರು ಕೇಳಿದ್ದಾರೆ, ಅದಾದ್ಮೇಲೆ ಅವ್ರಿಗೆ ಏನು ಮನವರಿಕೆ ಮಾಡಬೇಕು, ಯಾವುದೆಲ್ಲ ವಿಷಯಗಳನ್ನ ಹೇಳಬೇಕು, ಯಾವುದು ಈ ಕಮ್ಯುನಲ್ ಟೆರರಿಸ್ಟ್ಗಳಿದಾರಲ್ಲ ಅವ್ರನ್ನ ದೂರ ಇಡೋದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಲೇಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಇವತ್ತು ಪೈಲ್ವಾನ್ ಸಾದಿಕ್ ಅವರು ಇವತ್ತು ವಾಪಸ್ ತಗೊಂಡು ಪಕ್ಷನ ಅವರು ಇಟ್ಕೊಂಡು ಇವತ್ತು ಹೋಗಿದ್ದಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ರು ಅವಾಗಿಂದ ಸ್ವಾತಂತ್ರ್ಯ ಬಂದಾಗಿಂದ ಶಾಮನೂರು ಶಿಕ್ಷಣ, ಹೌದು ಸ್ವಾಮಿ, ಸ್ವಾತಂತ್ರ್ಯ ಬಂದಾಗಿಂದ ಅವ್ರು ಹೇಳ್ತಾ ಇರೋದು ಹೇಳ್ತೀನಿ. ಅವ್ರೇನಾದ್ರು ಆ ರೀತಿ ಅನ್ಕೊಂಡಿದ್ರೆ ಆ ತರ ಇವ್ರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಿದ್ರಲ್ಲ, ಯಾಕೆ ಒಬ್ಬರು ಅಲ್ಲಿ ಸಮರ್ಥರಾಗಿದ್ದಿದ್ರೆ ಕಂಟಿನ್ಯೂ ಆಗಿ ಅವ್ರು ಹೆಂಗ್ ಗೆಲ್ತಾ ಇದ್ರು? ಅವ್ರು ಸರಿ ಇಲ್ಲ, ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ, ಏನು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಅಭ್ಯರ್ಥಿಗಳು ಅಲ್ಲಿ ಎತ್ತು ತೋರಿಸ್ಬೇಕಾಯ್ತು ಅವ್ರು ಸರಿ ಕೆಲಸ ಮಾಡಿಲ್ಲ ಅಂತ. ನೀವು ಅಲ್ಲಿ ಎತ್ತು ತೋರಿಸೋದಕ್ಕೂ ಆಗಲ್ಲ, ಯಾಕಂದ್ರೆ ನೀವು ಅದನ್ನ ನೋಡೋದೇ ಇಲ್ಲ. ಬೇರೆ ಚುನಾವಣೆ ಬಂದ್ರೆ ನೀವು ಅಲ್ಲಿಗೆ ಇಳಿತೀರಾ, ಚುನಾವಣೆ ಬಂದಿಲ್ಲ ಅಂದ್ರೆ ಇಳಿಯಲ್ಲ. ಹಾಗಾಗಿ ನೀವು ಅವ್ರು ಹೆಂಗ್ ಗೆಲ್ತಾರೆ ಸೋಲ್ತಾರೆ ಅದ್ರ ಬಗ್ಗೆ ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ. ದಯವಿಟ್ಟು ಈ ಅಲ್ಪಸಂಖ್ಯಾತರ ಬಗ್ಗೆನೂ ಮಾತಾಡಕ್ ಹೋಗ್ಬೇಡಿ. ಯಾರೊಬ್ರು ನಂಬಲ್ಲ ನಿಮ್ಮನ್ನ. ನೀವು ಮಸಲೆ ಆದ್ರೂ ಕಣ್ಣೀರ್ ಹಾಕತ್ತೆ, ಅದಕ್ಕಿಂತ ವರ್ಸ್ಟ್ ನಿಮ್ದು, ಅದಕ್ಕಿಂತ ವರ್ಸ್ಟ್ ನಮ್ಮನ್ನ ಸ್ವಲ್ಪ ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಹೋಗಿ ಹೇಳಿದ್ರು ಸಹ ನಿಮ್ಮ ಮನೆಯಲ್ಲೂ ನಕ್ಬಿಡ್ತಾರೆ. ದಯವಿಟ್ಟು ಹೇಳಕ್ ಹೋಗ್ಬೇಡಿ ಸರ್. ಈಗ ನಮ್ಮ ರೆಬಲ್ ಕ್ಯಾಂಡಿಡೇಟ್ ವಾಪಸ್ ತಗೊಂಡಿರೋ ಬಿಜೆಪಿಗೆ ನುಂಗ್ಲಾರ ತುಪ್ತಾಗಿದೆ. ನಾನೊಂದು ಮಾತು ಹೇಳ್ತೀನಿ, ನಾವು ಗೆಲ್ತೀವಿ ಅಂತ ಇವತ್ತೇ ರಿಸಲ್ಟ್ ಬಂದಿದೆ, ಅದಕ್ಕೆ ಬಿಜೆಪಿ ಅವರೇ ಸಾಕ್ಷಿ. 2ನೇ ವಿಚಾರ ಸರ್, ದಾವಣಗೆರೆಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಒಂದು ವ್ಯಕ್ತಿ ಸತತವಾಗಿ ಗೆಲ್ತಾ ಇರ್ಲಿಲ್ಲ. 3ನೇ ವಿಚಾರ, ಎಲ್ಲರೂ ಕಾಟನ್ ಎಕ್ಸ್ಪೋರ್ಟ್ ಏನಾದ್ರು ಜಾಸ್ತಿ ಆಗ್ತಾ ಇದೆ ಅಂದ್ರೆ ದಾವಣಗೆರೆಯಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದಂಥವ್ರು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೆಸಿದ್ರು. ಅವ್ರಿಗೆ ಗೊತ್ತು. ಅವರು ಒಂದು ಗಿರಾಣಿ ಅಂಗಡಿ ಇಟ್ಕೊಂಡು ಮುಂದುವರೆದಂತ ಒಂದು ಕೈಗಾರಿಕೋದ್ಯಮಿ. ಅವ್ರು ಇವತ್ತು ರಾಜಕೀಯದಲ್ಲಿ ಸಫಲ ಆಗಿದ್ದಾರೆ. ಅವ್ರ ಸೊಸೆನ್ ತಂದಿದ್ದಾರೆ, ಮಗನ್ ತಂದಿದ್ದಾರೆ, ಟಿಕೆಟ್ ಕೊಡಬೇಕು, ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಮತದಾರರಿಗೆ
ಬಹಳಷ್ಟು ಆಪ್ಷನ್ಸ್ಗಳು ಇರ್ತಕ್ಕಂಥದ್ದು. ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕಿದ್ರೆ ಎಷ್ಟು ಲಾಭ ಅಂತ ಹೇಳಿ ಇರ್ತಕ್ಕಂಥದ್ದು. ಇವ್ರು ಹೇಳಿದ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಆರೋಪವನ್ನು ಮಾಡಿದ್ರು. ಹೌದು ಸರ್, ಅವರು ಕೇಂದ್ರದಿಂದ ದುಡ್ಡು ತಗೊಂಡ್ಬಂದು ಹಂಚಿ ಗೆಲ್ಲೋ ಪ್ಲಾನ್ ಮಾಡ್ತಾರೆ. ಇವ್ರು ರಾಜ್ಯದಿಂದ ನಾವು ಕಷ್ಟಪಟ್ಟಿರೋ ದುಡ್ಡು ಟ್ಯಾಕ್ಸ್ಗಳು ಅದನ್ನೆಲ್ಲ ಎಲೆಕ್ಷನ್ ಇದಕ್ಕೆ ಮಾಡ್ತಾರೆ. ಸಮರ್ಥ ಅವರು ಒಳ್ಳೆ ಅವ್ರ ತಾತ ಮಾಡಿರೋ ಅಂತ ಹೆಸರನ್ನ ಇವ್ರು ಉಳಿಸ್ತಾರೆ ಅಂತ ಹೇಳಿದ್ರಲ್ಲ, ಹೆಸರು ಉಳಿಸಲ್ಲ ಸರ್. ಅವ್ರು ಮಾಡಿರೋ ಆಸ್ತಿ ಇದೆಯಲ್ಲ ಅದಕ್ಕೆ ಡಬ್ಬಲ್ ಆಸ್ತಿ ಮಾಡ್ತಾರೆ ಸರ್. ಕುಟುಂಬ ರಾಜಕಾರಣಕ್ಕೆ ಕಾರಣ ಏನಂತ ನೋಡೋಕೆ ಹೋದ್ರೆ ನಾನೊಂದು ಸೂಟ್ ಕೇಸ್ ಹಾಕ್ತೀನಿ ಸರ್, ಮುಂದೆ ಗೆಲ್ತೀನಿ, ಒಂದು 10 ಸೂಟ್ ಕೇಸ್ ತರ್ತೀನಿ, ಆಮೇಲೆ ನನ್ನ ಮಗಳಿಗೆ ನಿಲ್ಲಿಸ್ತೀನಿ, ಅವಾಗ ಅವಳಿಗೆ ಹಾಕ್ತೀನಿ. ಏನು ಗೊತ್ತಾ, ಸಾಮಾನ್ಯ ಕಾರ್ಯಕರ್ತರಿಗೆ ನಿಲ್ಲಿಸಿದಾಗ ಅವ್ರ ಹತ್ರ ದುಡ್ಡಿರಲ್ಲ. ಕುಟುಂಬ ರಾಜಕಾರಣಕ್ಕೆ ಮೇನ್ ಕಾರಣನೇ ಅದು ಅಲ್ವಾ, ದುಡ್ಡು ಮಾಡಬೇಕು, ಇಡಬೇಕು, ನಮ್ಮ ಮುಂದಿನ ಮಕ್ಕಳಿಗೆ ಇಡಬೇಕು, ಅಷ್ಟೇ ಅಲ್ವಾ ಸರ್. ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ಆಗಲಿ ಅಥವಾ ಇದು ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಲ್ಲಿ ಎಲ್ಲ ರಾಜಕಾರಣಿಗಳದೇನೆ. ಏನಾದ್ರೂ ಫ್ರೀ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ಲಿ ಜನರಿಗೆ, ಏನಾದ್ರೂ ಫ್ರೀ ಎಜುಕೇಶನ್ ಕೊಡ್ಲಿ ಜನರಿಗೆ, ಯಾಕೆ ಕೊಡ್ತಾ ಇಲ್ಲ ಇವರು? ಸರ್ ಇವತ್ತಿನ ದಿನ ನೋಡಿ, MLAಗಳು ಜನತೆಗೋಸ್ಕರ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಏನಾದ್ರು ಕೇಳಿದ್ರೆ IPL ಟಿಕೆಟ್ ಕೊಡಿ ಅಂತ ಇವರು ನಾಚಿಕೆಮಾನ ಮರ್ಯಾದೆ ಇಲ್ವಾ? ಇವತ್ತು ರಾಜ್ಯದಲ್ಲಿ ಏನು ಸಂಕಷ್ಟದಲ್ಲಿ ಬಂದಿದ್ದಾರೆ, ಇದ್ರ ಬಗ್ಗೆ ಯಾರು ಒಬ್ಬರೇ ಒಬ್ಬ MLA ಆಗಲಿ MP ಆಗಲಿ ಉಸಿರು ಎತ್ತುತ್ತಾ ಇದ್ದಾರಾ? ಎತ್ತುತ್ತಾ ಇಲ್ಲ. ಎಲ್ಲ ಉಸಿರು ಹಿಡಿದಿಟ್ಕೊಂಡಿರೋ ಅಂತ MLA MP ಇರ್ಬೇಕಾದಾಗ ಜನಗಳ ಬಗ್ಗೆ ನಾವು ಇವ್ರು ಯೋಚನೆ ಮಾಡಕ್ಕೆ ಯೋಗ್ಯತೆ ಇಲ್ದಿರೋಂಥವ್ರು ಜನ ಇವ್ರಿಗೆ ತಕ್ಕ ಬುದ್ಧಿ ಕಲಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಇವತ್ತು ಸದನದಲ್ಲಿ ನೋಡಿದ್ರೆ ಬರೀ ಇವರು ಕುರುಕ್ಷೇತ್ರ ಏನು ಯುದ್ಧ ನಡೆಯುತ್ತೋ ಅದೇ ರೀತಿ DK ಶಿವಕುಮಾರ್, ಮುನಿರತ್ನ ಅವರು ಅವ್ರನ್ನ ರೇಪಿಸ್ಟ್ ಅಂತಾರೆ, ಇವ್ರು ಅವ್ರನ್ನ ಗೂಂಡಾ ರೌಡಿ ಅಂತವ್ರೆ. ಬರೀ ಇದೇ ಚರ್ಚೆ ಆಗ್ತೈತೆ ಹೊತ್ತು ಸಾಮಾನ್ಯರಿಗೆ ಒಂದು ಸಿಲಿಂಡರ್ ಕೊರತೆ ಆಗಿದೆ, ಒಂದು ನೋವಲ್ಲಿದ್ದಾರೆ, ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಲ್ಲ. ಇವ್ರಿಗೆ ಮಕ್ಕಳಿಗೆ ಟಿಕೆಟ್ ಬೇಕು ಅಂತಾರೆ. ಯಾವ ಟಿಕೆಟ್ ಅಂದ್ರೆ ಎಲೆಕ್ಷನ್ ಟಿಕೆಟು ಮಕ್ಕಳಿಗೆ ಬೇಕು, IPL ಟಿಕೆಟು ಮಕ್ಕಳಿಗೆ ಬೇಕು, ಅದೊಂದೇ ಚರ್ಚೆ ಆಗಿದೆ ಸರ್. ದಯವಿಟ್ಟು ಸಾದಿಕ್ ಪೈಲ್ವಾನ್ ಅಂತ ಹೆಸರಿದಿಲ್ಲ, ಅದು ಚೇಂಜ್ ಮಾಡಬೇಕು. ಏನಕ್ಕೆ ಪೈಲ್ವಾನ್ಗಳು ಕುಸ್ತಿಗೆ ಬಂದರೆ ಅಟ್ಲೀಸ್ಟು ನಿಂತ್ಕೊಂಡು ಫೈಟ್ ಕೊಡ್ತಾರೆ. ನೀವು ಫೈಟಿಗೆ ಮುಂಚೆನೇ ಔಟ್ ಆಗಿಬಿಟ್ಟಿದ್ದೀರಾ. ದಯವಿಟ್ಟು ಆ ಪೈಲ್ವಾನ್ ಅಂತ ಹೆಸರು ತೆಗೆದ್ಬಿಟ್ಟು ಬೇರೆ ಏನಾದರೂ ಸರ್ ಕೊನೆಯದಾಗಿ ಸರ್ ಅವ್ರು ಹೇಳ್ತಾ ಇದ್ರು ಶಾಮನೂರು ಶಿವಶಂಕರಪ್ಪರು ತುಂಬಾ ಅಭಿವೃದ್ಧಿ ಮಾಡಿದೆ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ ಸ್ವಾಮಿ. ಆದ್ರೆ ವೈಯಕ್ತಿಕವಾಗಿ ಅವ್ರು ದುಡ್ಡು ಮಾಡಕ್ ಮಾಡಿರೋಂಥದ್ದು ಯಾವುದು ಫ್ರೀ ಅಲ್ಲ. ಎಷ್ಟು ವಿದ್ಯಾರ್ಥಿಗೆ ಮಾಡಿದ್ದೀರಾ? ಆಯ್ತು ಸ್ವಾಮಿ. ಈಗ ಯಡಿಯೂರಪ್ಪರ ಶಿವಮೊಗ್ಗಲ್ಲಿ ಒಂದು ಬದಿಯಲ್ಲಿ ಯಡಿಯೂರಪ್ಪನ ಇನ್ಸ್ಟಿಟ್ಯೂಷನ್, ಒಂದು ಕಡೆ ಈಶ್ವರಪ್ಪ ಇನ್ಸ್ಟಿಟ್ಯೂಷನ್. ನೀವೇನು ಸಮಾಜ ಸೇವೆ ಮಾಡಕ್ಕೆ ಬಂದಿರೋದು? ನೀವು ಮಾಡೋದು ದುಡ್ಡು ಮಾಡಕ್ಕೆ ಬಂದಿರೋದು ಇನ್ಸ್ಟಿಟ್ಯೂಷನ್. ಆಯ್ತು, ನಾ ಕೇಳಿದಂತದ್ದು ದಾವಣಗೆರೆ ಕ್ಷೇತ್ರಕ್ಕೆ ಏನ್ ಮಾಡಿದಿರ ಅಂತ. ಜನರಿಗೆ ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಅವರಿಗೆ ಇವತ್ತು ಹೇಳೋ ಯೋಗ್ಯತೆ ಇಲ್ಲ. ಜನರಿಗೆ ಏನ್ ಮಾಡಿದೀವಿ ಅಂತ ಇವಾಗ ಬರುತ್ತಲ್ಲ ಬೈ ಎಲೆಕ್ಷನ್, ಅದ್ರಲ್ಲಿ ಗೊತ್ತಾಗುತ್ತೆ. ಲೂಟಿಕೋರು ಎರಡು ಪಕ್ಷದವರು ಎಳ್ಳು ನೀರು ಬಿಟ್ಟವ್ರು ಇಬ್ರು. ಎಜುಕೇಶನ್ ಮಾಫಿಯಾ ಮಾಡಿರೋರು ಇಬ್ರು. ಸರ್ ಇಷ್ಟು ದಿನ ಲೂಟಿ ಮಾಡಿದ್ದಾಯ್ತು, ಜನ ನಿಮ್ಗೆ ಜನರಿಂದ ಆಯ್ಕೆಯಾದ ಶಾಸಕರು ಟಿಕೆಟ್ ಸಿಗ್ತಲ್ಲ ಅಂತ ಭಿಕ್ಷೆ ಬೇಡ್ತಿದ್ದಾರೆ. ಅವರು ಬಡವರಿಗೆ ಎಷ್ಟು ಜನ ಸೀಟ್ ಕೊಟ್ಟಿದ್ದಾರೆ ಅವ್ರ ಎಜುಕೇಶನ್ ಸೊಸೈಟಿಯಿಂದ ಕೇಳಿ. ಬಡವ್ರಿಗೆ ಸೀಟ್ ಕೊಡ್ದಿರಾನೆ ಅವ್ರಿಗೆ ಏನಂತಾರೆ ಮೇಡಮ್, ಎಜುಕೇಶನ್ ಇನ್ಸ್ಟಿಟ್ಯೂಟ್ ನ ಮಾಡಕ್ಕೆ ಚಾನ್ಸೇ ಇಲ್ಲ. ಫ್ರೀ ಎಜುಕೇಶನ್ ಕೊಡ್ಬೇಕು. ಈ ಗಲೀಜೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಬರ್ಕೆನೆ ಸಮಸ್ಯೆ. ಸರ್ ನಮ್ದು ಅಭಿವೃದ್ಧಿ ಪರವಾದ ಸರ್ಕಾರ ನೋಡಿ, ಜನಗಳಿಗೋಸ್ಕರ ನಾವಿರೋದು, ನಾವು ಗೆಲ್ತೀವಿ. ಸರ್ ಪಾಠ ಕಲಿಸ್ತೀವಿ ಅಂತಾರೆ. ಆ ಪುಸ್ತಕಗಳೆಲ್ಲ ಎಷ್ಟು ಲೈಬ್ರರಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಈ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀವಿ ಸರ್ ಬದಲಾವಣೆ ನಮ್ಮಿಂದ ಪಾಠ ನೀವು ಕಾಂಗ್ರೆಸ್ ಭಾರತ್ ಮಾತಾ ಕೆ ದಾವಣಗೆರೆ ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.